ಮಾತ್ರ ಎಲ್ಲ ಸಮುದಾಯದಲ್ಲಿದ್ದಾರೆ. ಉಪ್ಪಾರರಲ್ಲಿದ್ದಾರೆ, ಬಡಿಗರಲ್ಲಿದ್ದಾರೆ, ಬ್ರಾಹ್ಮಣರಲ್ಲಿದ್ದಾರೆ, ಅಥವಾ ಇನ್ನುಳಿದ ಯಾವುದೇ ಸಮುದಾಯದಲ್ಲೂ ಬಡವರಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ನಾವು ಬಡವರು ಅಂತ ತಿಳ್ಕೊಂಡು ಈ ಮಟ್ಟಕ್ಕೆ ಹೇಳದ ಮಾದಿಗರಿಗಿಂತಲೂ ಕೆಳಗೆ ಹೇಳದ ಹೌದಪ್ಪ ನಾವು ಇವರಿಂದ ಸತ್ತ ಮಾಂಸ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿ ಮತ್ತು ದನದ ಅಸಾಧ್ಯದ ಮತ್ತು ಕನಸಿನ ವಿಚಾರ ಮಾಡುವಂಥ ವಿಷಯ ಅಲ್ಲ. ಅದು ಬರೋದು ಕೇಳಿದ್ರೆ ಸಾಕು ವಾಂತಿ ಮಾಡ್ಕೊಳ್ಳುವಂಥ ಜನ ಇದ್ದಾರೆ. ಅಂಥ ಪ್ರಸಂಗದಲ್ಲಿ ಹೋಳಿಗೆ ಹುಗ್ಗಿ ತಿನ್ನುವಂಥ ಈ ಜನ ಈ ಬೇಡ ಜಂಗಮರ ಹಕ್ಕನ್ನು ಕಸ್ಕೊಳ್ಳೋದು ಸರಿನಾ ಅನ್ನುವಂಥ ಒಂದು ಪ್ರಶ್ನೆ ಅದ ಇವತ್ತು ಮೂಡಿದ. ನಾವೆಲ್ಲ ಸಮುದಾಯದವರು ಇವತ್ತು ಕೇಳಬೇಕಾಗಿದೆ, ವೀರಶೈಲಿಂಗಾಯತ ಕೇಳಬೇಕಾಗಿದೆ. ಅಂಥ ಒಂದು ಮಾಂಸನಂತ ನಾವು ಪೂಜೆ ಮಾಡ್ತೀವ ನಮ್ಮ ಸಮಾಜದಲ್ಲಿ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಹೆಚ್ಚು ಆಂಜನೇಯ ಅವ್ರಿಗೆ ಕೇಳ್ತಿರುವಂಥ ವಿಷಯದಲ್ಲಿ ನಾವು ಅದನ್ನು ಗಮನ ಕೊಟ್ಟು ನೋಡ್ಬೇಕಾಗಿದೆ. ಕೇವಲ ಒಂದು ಏನೋ ನಮಗೆ ರಿಸರ್ವೇಷನ್ ಸಿಗ್ತದೆ, ಮತ್ತು ರಿಸರ್ವೇಷನ್ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ಅವ್ರು ಹಕ್ಕನ್ನು ಕಳ್ಕೊಂಡಿದ್ದಾರೆ ಅವ್ರ ಇತಿಹಾಸದಲ್ಲಿ. ಅಂಥವ್ರಿಗೆ ಬಿದ್ದವ್ರ ಸಲುವಾಗಿ ಅಸ್ಪೃಶ್ಯರಪ್ಪ ಅವರು. ಅದನ್ನು ಅಂಬೇಡ್ಕರ್ ಅವರು ಹೇಳಿದಂಥ ಅಸ್ಪೃಶ್ಯರಿಗಾಗಿ ಅಂತ. ಇವನ್ನ ಬಸವಣ್ಣವರು ಈ ಜಾತಿ ಹೋರಾಟ ಮಾಡಿದರೆ ಆ ಮತ್ತು ಬೇರೆ. ಆದರೆ ಇಲ್ಲಿ ಅಂಬೇಡ್ಕರ್ ಇವತ್ತಿನ ಕಾಲದಲ್ಲಿ ಅಂಬೇಡ್ಕರ್ ಮಾಡಿದಂಥ ಈ ಅಸ್ಪೃಶ್ಯ ಜನರಕ್ಕಿಂತಲೂ ನಾವು ಕಡಿಮೆ ಅಂತ ತೋರಿಸ್ಕೊಳ್ಳುವಂಥ ಬೇಡ ಜಂಗಮ ಸರ್ಟಿಫಿಕೇಷನ್ ತೊಗೊಳ್ಳೋದು ನಮ್ಮ ಜಂಗಮ ಸಮುದಾಯದವ್ರಿಗೆ ಎಷ್ಟು ಯೋಗ್ಯ ಅಲ್ಲ ಸ್ವತಃ ಯೋಚನೆ ಮಾಡುವಂಥದ್ದು. ಜೊತೆಗೆ ಸರ್ಕಾರ ಸಹಿತ ಈ ದಿಶೆಯಲ್ಲೇ ಒಂದು ಯೋಗ್ಯವಾದ ಕ್ರಮ ತೆಗೆದುಕೊಳ್ಬೇಕು. ಯಾರೇ ತಪ್ಪು ಮಾಡಲಿ, ನಾವು ಮಾಡಲಿ ನೀವು ಮಾಡಲಿ ಯಾರು ಮಾಡಲಿ ತಪ್ಪು ಅಂತ ಹೇಳ್ಬೇಕು. ಮತ್ತು ಇಂಥ ಒಂದು ಸಮುದಾಯ ಇರೋ ಮುಂದೆ ಇಂಥ ಸಮುದಾಯಕ್ಕೆ ಬಡ ಸಮುದಾಯಕ್ಕೆ ಹೆಲ್ಪ್ ಮಾಡಲಿ. ಜಂಗಮರಿಗೆ ರಿಸರ್ವೇಷನ್ ಕೊಡಲಿ, ಲಿಂಗಾಯತರಲ್ಲಿ ರಿಸರ್ವೇಷನ್ ಈಗ ಕೊಟ್ಟಿದ್ದದ ಈ ಒ ಬಿ ಸಿ ಒಳಗೆ ತೊಗೊಂಡು ಮಾಡಿ, ಲಿಂಗಾಯತರಿಗೆ ಅದ್ರೊಳಗೆ 3B ಒಳಗೆ ಅದು ತೊಗೊಂಡು ಮತ್ತು ಸಾಮಾಜಿಕ ಮೇಲ್ಸ್ತರದಲ್ಲಿದ್ದೀರಿ, ವಿದ್ಯಾಭ್ಯಾಸ ನಿಮಗದ, ಒಳ್ಳೆಯ ಶಿಕ್ಷಣ